ಸಿಂಹರಾಶಿ ವೃತ್ತಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ನೀವು ಯಾವ ರೀತಿಯಲ್ಲಿ ಸಮಾಜದಲ್ಲಿ ನಡ್ಕೊಳ್ತೀರೋ ಅದರ ಮೇಲೆ ನಿಮ್ಮ ವೃತ್ತಿ ಅವಲಂಬಿತವಾಗಿರುತ್ತೆ. ಸಮಾಜಕ್ಕೆ ಅಹಿತವಾದಂತಹ ರೀತಿಯಲ್ಲಿ ನಿಮ್ಮ ನಡೆ ನುಡಿಗಳಿದ್ದರೆ ನಿಮ್ಮ ವೃತ್ತಿಗೆ ಪೆಟ್ಟು ಬೀಳ್ತಕ್ಕಂಥದ್ದು. ಅದನ್ನೇ ನಂಬಿ ಜೀವಿಸ್ತಕ್ಕಂಥವ್ರಿಗೆ ದೊಡ್ಡ ಆಘಾತವಾಗ್ತಕ್ಕಂಥದ್ದಾಗುತ್ತೆ. ದೈನಂದಿನ ಕೆಲಸಗಳಲ್ಲೂ ಕೂಡ ಸಣ್ಣ ಪುಟ್ಟ ಅಡ್ಡಿ ಸಮಸ್ಯೆಗಳು ಕಾಡಬಹುದು, ಆದರೆ ಅದನ್ನು ದಾಟಿ ಬರ್ತಕ್ಕಂತಹ ಸಾಮರ್ಥ್ಯ ನಿಮಗಿದೆ. ಎಲ್ಲೂ ಕೂಡ ಗೊಂದಲಗಳನ್ನು ಅಥವಾ ಮನಸ್ತಾಪಗಳನ್ನು ಮಾಡಿಕೊಳ್ಳದಲೇ ಬಹಳ ಬುದ್ಧಿವಂತಿಕೆಯಿಂದ ಶಾಂತಿಯುತವಾಗಿ ಅದನ್ನು ದಾಟಿ ಬನ್ನಿ ಅನ್ನುವಂಥದ್ದು. ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ. ಸ್ವಾಭಾವಿಕವಾಗಿ ಆರೋಗ್ಯ ಕೆಡುವಂಥದ್ದು ಬೇರೆ, ಆದರೆ ನಾವೇ ಏನೋ ತಪ್ಪನ್ನು ಮಾಡಿಕೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂಥದ್ದು ಒಂದು ಕ್ರಮ. ಅದಕ್ಕೆ ಅವಕಾಶಗಳು ಬೇಡ ಅನ್ನುವಂಥದ್ದು. ದಾಂಪತ್ಯದಲ್ಲಿ ಹೊಸ ಚೈತನ್ಯ ನಿಮಗೆ ಕಾಣುವಂಥದ್ದಾಗುತ್ತೆ. ಕಾರಣ ದಾಂಪತ್ಯದಲ್ಲಿ ಇದ್ದಂತಹ ವಿರಸವೋ ಅಥವಾ ವೈಮನಸ್ಯವೋ ಅಥವಾ ಏನೋ ಬೇಕು ಬೇಡಗಳ ವಿಚಾರಗಳೆಲ್ಲ ದೂರ ಸರಿದು ಐಕ್ಯಮತ್ಯವಾಗಿ ಜೀವನವನ್ನು ನಡೆಸ್ತಕ್ಕಂತಹ ಮನಸ್ಥಿತಿಗೆ ಬರ್ತೀರಿ ಎನ್ನುವಂಥದ್ದು. ನಿಮ್ಮ ತ್ಯಾಗ ಬುದ್ಧಿ ಮನೆಯವರಿಗೆ ಸಂತೋಷವಾಗುತ್ತೆ. ಅಂದರೆ ಬೇರೆಯವರಿಗೋಸ್ಕರ ಸಮರ್ಪಣಾ ಭಾವದಿಂದ ಅದನ್ನು ಬಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಮನೆಯವರಿಗೆಲ್ಲ ಸಂತೋಷವನ್ನು ಕೊಡುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇದೆ. ಭಗವಂತನ ಸೇವೆ, ಪುಣ್ಯಕ್ಷೇತ್ರ ದರ್ಶನ, ಪೂಜೆ ಪುನಸ್ಕಾರ, ಜಪ ತಪ ಹೋಮ ಹವನ ಇತ್ಯಾದಿಗಳಲ್ಲಿ ಭಾಗಿಗಳಾಗೋದಕ್ಕೆ ಅವಕಾಶ ತನ್ನಿಂದ ತಾನೇ ಒದಗಿ ಬರ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ಇರತಕ್ಕಂತಹ ಬುದ್ಧಿ ಬಲ ಯಶಸ್ಸು ಧೈರ್ಯ ಇವೆಲ್ಲವೂ ಕೂಡ ಹೆಚ್ಚಾಗಲಿ. ಶುಭವಾಗಿ. ಕನ್ಯಾ ರಾಶಿ, ಸಾಲದ ಯಾವುದೇ ಪ್ರಕ್ರಿಯೆಗಳು ಈ ದಿವಸ ಬೇಡ. ಅಂದರೆ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ವಿಷಯಗಳು ಕೂಡ ನಿಮ್ಮ ಮನಸ್ಸಿಗೂ ಬರಬಾರ್ದು, ನಿಮ್ಮ ವ್ಯವಹಾರದಲ್ಲೂ ಕೂಡ ಸುಳಿಬಾರ್ದು ಅನ್ನುವಂಥದ್ದು. ಈ ದಿವಸ ಮಾಡ್ತಕ್ಕಂತಹ ಸಾಲದ ವ್ಯವಹಾರ ನಿಮಗೆ ಜೀವನ ಪರ್ಯಂತ ತೊಂದರೆಗೆ ಸಿಲುಕಿಸುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ತೆಗೆದುಕೊಳ್ತಕ್ಕಂತಹ ನಿರ್ಧಾರವೋ ತೀರ್ಮಾನವೋ ತೊಂದರೆಗೆ ಅವಕಾಶವನ್ನು ಮಾಡಬಾರ್ದು ಅನ್ನುವಂಥದ್ದಾಗುತ್ತೆ. ಬರಹಗಾರರಿಗೆ ಶುಭ ಇರತಕ್ಕಂತಹ ದಿವಸ. ಬರವಣಿಗೆಯನ್ನೇ ಆಶ್ರಯವಾಗಿಟ್ಟುಕೊಂಡು ಅದನ್ನೇ ವೃತ್ತಿಯೋ ಪ್ರವೃತ್ತಿಯೋ ಆಗಿ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಅನುಕೂಲ ಇರತಕ್ಕಂಥದ್ದು. ಕಲೆ ಸಾಹಿತ್ಯ ಈ ರೀತಿಯ ವಿಚಾರಧಾರಿಗಳಿಗೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು. ತ್ವರಿತವಾದಂತಹ ತೀರ್ಮಾನದಿಂದ ಆರ್ಥಿಕ ಸಂಕಷ್ಟವಾಗುತ್ತೆ. ಇದ್ದಕ್ಕಿದ್ದ ಹಾಗೆ ತತ್ಕ್ಷಣದಲ್ಲಿ ಯಾವುದೋ ಒಂದು ನಿರ್ಧಾರ ಮಾಡಿಬಿಡೋದು, ಅದರಿಂದ ಹಣಕಾಸಿನ ವಿಚಾರದಲ್ಲಿ ತೊಂದರೆಯಾಗುತ್ತೆ. ಮಾಡುವಂತಹ ನಿರ್ಧಾರ ಕೊಟ್ಟಂತಹ ಮಾತು ಹಣದ ದೃಷ್ಟಿಯಿಂದ ಉಳಿಸ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ. ಆಗ ಅವಮಾನವಾಗುತ್ತೆ, ಇರುವಂತಹ ನಂಬಿಕೆ ಹೋಗುತ್ತೆ. ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಗೌರವ ವ್ಯರ್ಥವಾಗುತ್ತೆ. ಇದೆಲ್ಲವನ್ನು ಗಮನಿಸಬೇಕು. ಪರಿಶ್ರಮದ ಫಲ ನಿಮ್ಮನ್ನು ಕಾಪಾಡ್ತಕ್ಕಂತಹ ತೃಪ್ತಿಯನ್ನು ಕೊಡುತ್ತೆ. ಎಷ್ಟು ಕಷ್ಟಪಟ್ಟಿರ್ತೀರೋ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕತ್ತೆ. ಆ ಪ್ರತಿಫಲವನ್ನು ನೋಡಿ ನೀವು ಸಂತೃಪ್ತರಾಗ್ತೀರಿ ಅಂತಕ್ಕಂಥದ್ದು. ಅನಗತ್ಯವಾದಂತಹ ಕೆಲಸಕ್ಕೆ ಸಮಯವನ್ನು ವ್ಯರ್ಥ ಮಾಡಬೇಡಿ, ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಸಲಹೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ದಂಪತಿಗಳಲ್ಲಿ ಪರಸ್ಪರ ಶೀತಲ ಸಮರ, ಕೋಲ್ಡ್ ವಾರ್. ಕಾರಣ ಬೇಕು ಅಂತ ಹೇಳಿ ಏನಿಲ್ಲ, ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಗಲಾಟೆಗಳು ನಡೆಯುವಂತಹ ದಿವಸ. ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಬೇರೆಯವರಿಗೆ ಹಿಂಸೆಯನ್ನು ಕೊಡಬೇಡಿ. ನಿಮ್ಮ ಕೆಲಸ ಆಗಬೇಕಾಗಿರುತ್ತೆ. ಯಾವುದೋ ಬಲವಂತಕ್ಕೆ ಬೇರೆಯವರನ್ನ ಒಪ್ಪಿಸಿ ಅವರ ಹತ್ರ ಆ ಕೆಲಸವನ್ನು ಮಾಡುವಂಥದ್ದು, ಅಥವಾ ನಾನು ಮಾಡ್ತಾ ಇರತಕ್ಕಂತಹ ಕೆಲಸವನ್ನು ನೀನೂ ಮಾಡು ಅಂತ ಹೇಳಿ ಬಲವಂತ ಮಾಡ್ತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಪ್ರಭಾವ ಹೆಚ್ಚಾಗುವಂಥದ್ದು. ಅಂತಹ ವ್ಯಕ್ತಿಗಳು ನಿಮ್ಮ ಮೇಲೆ ಪ್ರಭಾವವನ್ನು ತೋರಿಸ್ತಾರೆ. ರಾಜಕಾರಣಿಗಳ ಪ್ರಭಾವ, ರಾಜಕೀಯ ಭಯ, ರಾಜಕಾರಣಿಗಳ ಭಯ ಹೆಚ್ಚಾಗ್ತಕ್ಕಂಥದ್ದಿರುತ್ತೆ. ಸ್ವಂತ ಕೆಲಸಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡೋದಕ್ಕೆ ಮುಂದಾಗ್ತೀರಿ, ಆದರೆ ಅದೂ ಕೂಡ ಸಮಾಧಾನಕ್ಕೆ ಬರದೇ ಇರತಕ್ಕಂತಹ ವಿಚಾರವಾಗುತ್ತೆ. ಅಲ್ಲೂ ಏನೋ ಅಡ್ಡಿ ಆತಂಕಗಳು, ಇನ್ಯಾರಿಗೋ ಉತ್ತರ ಕೊಡಬೇಕು, ಯಾರನ್ನೋ ಏನೋ ಕೇಳಬೇಕು ಅನ್ನುವಂಥದ್ದೆಲ್ಲ ನಿಮಗೆ ತೊಂದರೆಯಾಗತ್ತೆ. ಕುಟುಂಬದವರ ತಿಳುವಳಿಕೆ ಏನಿದೆ ಅದು ಕಹಿ ಅಂತ ಅನಿಸುತ್ತೆ. ಯಾರೋ ಏನೋ ನಿಮಗೆ ತಿಳುವಳಿಕೆಯನ್ನು ಹೇಳ್ತಾರೆ, ಸಲಹೆಯನ್ನು ಕೊಡ್ತಾರೆ ಮನೆಯಲ್ಲಿ, ಅದ್ಯಾಕೋ ಬೇಡ ಅಂತ ಅನಿಸುತ್ತೆ. ಅದನ್ನು ಒಪ್ಪಿಕೊಳ್ಳೋದಕ್ಕೆ ಮನಸ್ಸು ತಯಾರಿರುವುದಿಲ್ಲ. ಹಾಗಾಗಿ ಅದು ಏನೋ ಒಂದು ರೀತಿಯಲ್ಲಿ ವ್ಯಂಗ್ಯವಾಗೋ ಅಥವಾ ವಿರುದ್ಧವಾಗೋ ಹೇಳ್ತಾ ಇದ್ದಾರೆ ಅನ್ನುವ ಭಾವನೆ ಬರುತ್ತೆ. ನಿಮ್ಮ ಭಾವನೆಗಳು ತಪ್ಪಿನ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆ ರೀತಿ ಆಲೋಚನೆ ಮಾಡುವಂಥದ್ದೇ
ದೊಡ್ಡ ತಪ್ಪಾಗಿ ಕಾಡುವಂಥದ್ದಾಗತ್ತೆ. ಧ್ಯಾನದ ಮೊರೆ ಹೋಗಿ ಧ್ಯಾನವನ್ನು ಮಾಡೋದರಿಂದ ಚಿತ್ತಶುದ್ಧಿಯಾಗಿ ಸರಿತಪ್ಪುಗಳ ವಿವೇಕ, ಸಾಧಕ ಬಾಧಕಗಳ ಅರಿವು ನಿಮಗೆ ಆಗ್ತಕ್ಕಂಥದ್ದು ಶುಭವಾಗುತ್ತೆ. ವೃಶ್ಚಿಕ ರಾಶಿ, ಕಠಿಣ ಪರಿಶ್ರಮ ಇದ್ದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಎಷ್ಟೋ ಕಷ್ಟಪಡ್ತೀರಿ. ಆಯಾ ವಯಸ್ಸಿಗನುಗುಣವಾಗಿ, ಆಯಾ ಸ್ಥಾನಮಾನಕ್ಕನುಗುಣವಾಗಿ ವಿದ್ಯಾರ್ಥಿ ದಿಶೆಯಲ್ಲಿ ಓದಿಗೆ ತುಂಬ ಕಷ್ಟಪಡ್ತೀರಿ, ಕಷ್ಟಪಟ್ಟು ಓದ್ತೀರಿ. ಆದರೆ ಉತ್ತರ ಅಥವಾ ಫಲಿತಾಂಶ ನೋಡಿದಾಗ ಅದು ಶೂನ್ಯವಾಗಿರತಕ್ಕಂಥದ್ದು. ಇನ್ನು ಉದ್ಯೋಗದಲ್ಲಿ, ನೌಕರಿಯಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಎಷ್ಟು ಕಷ್ಟಪಟ್ಟರೂ ಕೂಡ ಯಾವುದೇ ರೀತಿಯ ಪ್ರತಿಫಲ, ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲೂ ಕೂಡ ನಿಮಗೆ ಆಗದೇ ಇರತಕ್ಕಂಥದ್ದು. ವೈವಾಹಿಕ ವಿಚಾರದಲ್ಲಿ ಕಲಹ, ಮನೆಯಲ್ಲಿ ದಾಂಪತ್ಯದಲ್ಲೋ ಅಥವಾ ಕುಟುಂಬದ ಸಣ್ಣ ಪುಟ್ಟ ವಿಚಾರಗಳಲ್ಲೋ ಅಥವಾ ಮದುವೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೋ ಅಥವಾ ಇತ್ತೀಚೆಗೆ ಮದುವೆ ಮಾಡಿಕೊಂಡಿರ್ತಕ್ಕಂಥವರಲ್ಲೋ ಏನೋ ಒಂದು ರೀತಿಯ ಗಲಾಟೆ, ಜಗಳ, ಸುಳ್ಳು ಮೋಸಗಳ ಮಾತು, ಅನ್ಯಾಯದ ಮಾತು ಇವೆಲ್ಲವೂ ಕೂಡ ಹೊರಬರ್ತಕ್ಕಂಥದ್ದಾಗತ್ತೆ. ವ್ಯವಸ್ಥಿತವಾದಂತಹ ದಿವಸ ಆಗಿದ್ದರೂ ಕೂಡ ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಸಮಯ ಅಥವಾ ಉತ್ತಮವಾದಂತಹ ವಾತಾವರಣ ಹಾಳಾಗ್ತಕ್ಕಂಥದ್ದಿದೆ. ನಕಾರಾತ್ಮಕವಾಗಿ ಅಭಿಪ್ರಾಯಗಳನ್ನು ಹೇಳ್ತಕ್ಕಂಥವ್ರನ್ನ ಆದಷ್ಟು ದೂರ ಇಟ್ಬಿಡಿ, ಅಂತರವನ್ನು ಕಾಯ್ದುಕೊಳ್ಳಿ, ಅವರನ್ನು ಅವಲಂಬಿಸಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನೀವು ಯಾವೊಂದು ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಅವರಿಂದ ಒಳ್ಳೆಯ ಅಭಿಪ್ರಾಯ ಬರೋದಿಲ್ಲ. ಅವರ ಅಭಿಪ್ರಾಯವನ್ನೇ ನಂಬ್ಕೊಂಡಿದ್ದಂತಹ ನಿಮಗೆ ಅದೇ ಸತ್ಯ ಅಂತ ಹೇಳಿ ಅನಿಸುತ್ತೆ. ನಿಮ್ಮ ಪರಿಶ್ರಮ ನಿಮಗೆ ಅದರ ಬೆಲೆ ಏನೂ ಕೂಡ ಗೊತ್ತಾಗದೇ ಇರುವಂಥದ್ದಾಗತ್ತೆ. ಮಕ್ಕಳು ಪೋಷಕರಿಗೆ ದುಃಖದಾಯಕರಾಗ್ತಾರೆ. ಅಂದರೆ ಮಕ್ಕಳು ಆಯಾ ವಯಸ್ಸಿಗನುಗುಣವಾಗಿ ನಡ್ಕೊಳ್ಳದಲೇ, ಆ ವಯಸ್ಸಿಗನುಗುಣವಾಗಿ ಮಾತುಗಳನ್ನು ಆಡದಲೇ ತಂದೆ ತಾಯಿಯರಿಗೆ, ಹಿರಿಯರಿಗೆ ಬೇಸರವನ್ನು, ನೋವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಹಿರಿಯರ ಮಾರ್ಗದರ್ಶನ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇರತಕ್ಕಂತಹ ಗೊಂದಲಗಳು ದೂರವಾಗಲಿ. ನಮಗೆ ನಾವು ಹೇಗಿರಬೇಕು ಅಂತಕ್ಕಂತಹ ಮನುಷ್ಯತ್ವದ ಹಾದಿ ನಮಗೆ ಸಿಕ್ಕಲಿ ಅನ್ನುವಂತಹ ಭಾವನೆ ನಿಮಗಿರಲಿ. ಶುಭವಾಗಲಿ.